ಸಾಮಾನ್ಯ ಐದು ನಾಯಕರು, ನಮ್ಮೆಲ್ಲರ ಶೋಷಿತ ಸಮಾಜದ ಪ್ರಬುದ್ಧ ಕರ್ನಾಟಕದ ರಾಜಕಾರಣಿಗಳಂತ ಸಾಮಾನ್ಯ ಸತೀಶಣ್ಣ ಅವರ ಹೆಸರು ತೆಗೆದುಕೊಳ್ಳದೆ ನೇರವಾಗಿ ಒಂದು ಆಪಾದನೆಯನ್ನ ಮಾಡಿದ್ದಾರೆ. ಅದನ್ನು ಖಂಡಿಸುವ ನಿಮಿತ್ತ ಇವತ್ತಿನ ದಿನ ಇಲ್ಲಿ ಒಂದು ಮಾಧ್ಯಮ ಮಿತ್ರರ ಸಭೆಯನ್ನು ಕರೆದಿದ್ದೇವೆ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ದಂತೆಪರ ಸಮಿತಿಯ ಪರವಾಗಿ ತುಂಬ ಹೃದಯದ ಸ್ವಾಗತ ಮಾಡುತ್ತಾ ಈ ಒಂದು ಸಭೆಯನ್ನ ನಮ್ಮ ಹಿರಿಯರಾದಂತ ಶ್ರೀಯುತ ಮಲ್ಲೇಶಣ್ಣ ಅವರು ಮತ್ತು ಸನ್ಮಾನ್ಯ ಮಹೇಂದ್ರನ ಮೂರ್ತಿಯವರು, ಅದೇ ರೀತಿಯಾಗಿ ಅಭಿನಂದನೆಗಳು ಅವರೆಲ್ಲ ದಂತೆಪರ ಮುಖಂಡರು ಈ ಒಂದು ಮೀಟಿಂಗ್ನಲ್ಲಿ ಹಾಜರಾಗಿದ್ದಾರೆ. ಅವ್ರಿಗೂ ಸಹಿತ ಮತ್ತು ಎಲ್ಲ ಕಾರ್ಯಕರ್ತರಿಗೂ ಸಹಿತ ನಾನು ಸ್ವಾಗತವನ್ನು ಕೊಡುತ್ತಾ ಮುಂದಿನ ಪ್ರಶ್ನೆಯನ್ನ ಹಿರಿಯರು ನಡೆಸಿಕೊಳ್ಳುವಂತ ಕೇಳ್ಕೊಳ್ತೀನಿ. ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಂದಿದೆ, ಒಬ್ರು ಮಲ್ಲಿಕಾರ್ಜುನ್ ರಾಶಿಂಗೆ ಅನ್ನೋರು ಸ್ವಯಂ ಘೋಷಿತ ಒಬ್ಬ ಸ್ವಂತಕರ ನಾಯಕ ಅಂತ ತಿಳ್ಕೊಂಡಾರೆ. ಅವ್ರಿಗೆ ಅವರಿಂದು ಇಷ್ಟೊಂದು ನಾವೆಲ್ಲ ಸಂಘಟನೆ, ದಲಿತ ಸಂಘಟನೆಗಳಾಗಲಿ ಬೇರೆ ಬೇರೆ ಸಂಘಟನೆದವರ ಮುಖಂಡರು ಬಂದೆವು. ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಬರೀ ಐದು ನಾಯಕ ಅಷ್ಟೇ ಅಲ್ಲ, ಅವರು ರಾಜ್ಯ ನಾಯಕ, ಅದ್ರ ಜೊತೆ ರಾಷ್ಟ್ರ ನಾಯಕರು. ಇದರ ಹಿಂದೆ ಅವರು ಸುಮಾರು 40-45 ವರ್ಷದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ ಚಳವಳಿಯಲ್ಲಿ ದಲಿತರ ಜೊತೆ ಯಾವತ್ತೂ ಹೋಗಲಿ ನಮ್ಮ ಜೊತೆ ಅದಾರ. ಅವರು ಅಧಿಕಾರದಾಗ ಇದ್ದಾಗೂ ಅಧಿಕಾರದಾಗ ಇಲ್ಲಾಗೂ ಕೂಡ ನಮ್ಮ ಸಂಘಟನೆಗಳು ಅದರಿಂದ ಅವರನ್ನಿತ್ತರು. ಇವತ್ತು ಎಲ್ಲ ಸಂಘಟನೆಗಳಾಗಲಿ ನಾವು ಯುವ ನಾಯಕರ ಅಂತ ಬೆಳ್ಕೊಳ್ಳೋಕೆ ಕಾರಣ ಅದರಿಂದ ಸತೀಶಣ್ಣ ಜಾರಕಿಹೊಳಿ ಮತ್ತು ಅವ್ರ ಜಾರಕಿಹೊಳಿ ಕುಟುಂಬ ಇದು ಎಲ್ಲರಿಗೂ ಗೊತ್ತಿದೆ. ಆದರೆ ನಿನ್ನಿಂದ ಆ ವಿಡಿಯೋ ನೋಡ್ಮೇಲೆ ನಮ್ಗೆ ಭಾಳ ಮನಸ್ಸಿಗೆ ದುಃಖ ಆಯಿತು ಎಲ್ಲ ಸಂಘಟನೆದವ್ರಿಗೆ. ಅದರ ಇವ ಅರ್ಸಿಗೆ ಛಲವಾದಿ ಸಂಘಟನೆ ಅಂತ ಹೇಳ್ಕೊಂತು. ಛಲವಾದಿ ಅವ ಅಷ್ಟ ಅಲ್ಲ, ಇಡೀ ನಾವೆಲ್ಲರನ್ನೂ ಛಲವಾದಿ ಅವರದ್ದು. ಇದ್ರ ಹಿಂದಿನ ಉದಾಹರಣೆ ಹೇಳಬೇಕಾದ್ರೆ ಸತೀಶಣ್ಣ ಜಾರಕಿಹೊಳಿ ಅವರು ಒಂದು ಭಾಷಣದಲ್ಲಿ ಹೇಳಿದ್ರು, ಏನು ಘಟನೆಗಳು ಆದರೆ ಬಾಬಾ ಸಾಹೇಬ್ದಾಗಲಿ ರಾಷ್ಟ್ರ ನಾಯಕದ ಯಾವುದೋ ಘಟನೆಗಳು ಆದರೆ ಹೋರಾಟಕ್ಕೆ ಇಳಿಯವರು ಅಂದರೆ ಮೊದಲ ಛಲವಾದಿ ಸಂಘಟನೆಗಳು, ಛಲವಾದಿ ಜನಾನ ಬರ್ತಾರಂತ ನಮ್ಮ ಬಗ್ಗೆ ಅವರು ಒಳ್ಳೆ ಒಂದು ವಿಚಾರ ಒಪಿನಿಯನ್ ಕೊಟ್ಟಿದ್ದಾರೆ. ಜೊತೆನ ಲಾಸ್ಟ್ ಟೈಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನದಲ್ಲಿ ಕಾರ್ಯಕ್ರಮದಾಗ ಬಂದ ಅವ್ರು ಹೇಳಿದ್ರು, ಏನು ಕಾರ್ಯಕ್ರಮ ನಡೆದಿರಪ್ಪ, ಎಲ್ಲಿ ಪಕ್ಕಂತ ಅವಾಗ ಬಂದರೆ ದಲಿತ ವಿರೋಧಿ ಆದರೆ ಬಹುಜನ ಸಮಾಜಕ್ಕೆ ಏನಾದರೆ ಆಯ್ತಂದ್ರೆ ಮಲ್ಲೆಚ್ಚುಗಲಿ ಆಗಲಿ ಅವ್ರು ಕೆಲವು ಸಾಮಾಜಿಕ ತಂಡಗಳು ಬಂದು ಚನ್ನಮ್ಮ ಸರ್ಕಲ್ನಲ್ಲಿ ಮೊದಲು ಘೋಷಣೆ ಆಗ ಅವರ ಇವ್ರು ಅಂತ ಹೇಳಿ ನಮ್ಮ ಬಗ್ಗೆ ವರ್ಣನೆ ಮಾಡಿದರು. ಇದರಿಂದ ಅವರ ಅಂಧಶ್ರದ್ಧೆ ಬಗ್ಗೆ 6 ಡಿಸೆಂಬರ್ಗೆ ಬೆಳಗಾವಿ ಸ್ಮಶಾನದಲ್ಲಿ ತಾವು ಕಾರ್ಯಕ್ರಮ ನೋಡಿದ್ರಿ. ಇವೆಲ್ಲ ಯಾವ್ದಕ್ಕೆ ಮಾಡ್ರಪ್ಪ ಅಂದರೆ ಈ ಸಮಾಜಕ್ಕೆ ನಮ್ಗೆ ಏನು ಇದ್ರ ಹಿಂದೆ ಅನ್ಯಾಯ ಆಗ್ತಿದ್ವು, ಅತ್ಯಾಚಾರಗಳು ಆಗ್ತಿದ್ವು, ಇವೆಲ್ಲ ತಡೆ ಹಿಡಿಯಾಕ ಸಂಘಟನೆಗಳು ಪ್ರತಿ ಒಂದೊಂದು ಕ್ರೀಡಾ ಕ್ಷೇತ್ರದಲ್ಲಿ ಕೂಡ ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮನ್ನು ಎತ್ತಿಟ್ಟಿದ್ದಾರೆ. ನಮ್ಗೆ ಏನೇ ಇರಲಿ, ನಮ್ಮ ಸಾಯೋ ಮಠ ಇರಲಿ, ನಮ್ಮ ಜೀವ ಹೋಗೋ ಮಠ ಇರಲಿ, ನಮ್ಮ ಉಸಿರಿರೋ ಮಠ ನಾವು ಸತೀಶಣ್ಣ ಜಾರಕಿಹೊಳಿ ಅವರು ನಮ್ಮ ನಾಯಕರ ಮತ್ತು ಕೊನೆವರೆಗೆ ಅವರೇ ಇರೋರು. ನಮ್ಮ ಸಮಾಜ ಏನಾದರೆ ಮುಂದೆ ಅವರಿಂದ ಉದ್ಧಾರ ಆಗಬೇಕಾದ್ರೆ ಆ ಕುಟುಂಬದಿಂದ ಆಗೋದು ನಮ್ಮ ನಾಯಕ ಸತೀಶಣ್ಣ ಅಂತ ಹೇಳ್ತೀವಿ. ಮತ್ತಿದ ರಾಶಿಂಗ್ ಅನ್ನೋರು ಅವರು ಛಲವಾದಿ ಸಂಘಟನೆ ಅಂತ ಹೆಸರು ಹೇಳ್ಕೊಂಡು ಗೈರುಪಯೋಗಕ್ಕೊಂದು ಕೆಲವು ಅಧಿಕಾರಿಗಳ ವಿರುದ್ಧ ಅವರ ಅಲಿಗೇಷನ್ ಆಗಲಿ, ಕೆಲವು ಸಂಘ ಸಂಸ್ಥೆಯ ನಾಯಕರ ಜೊತೆ ಕೂಡ ಅವರು ಜಗಳ ಮಾಡ್ಕೊತಿದ್ದಾರೆ. ಅವನೇನು ಸಮಾಜಕ್ಕೆ ಏನು ಕಾಂಟ್ರಿಬ್ಯೂಷನ್ ಇಲ್ಲ, 10 ಮಂದಿ ಅವ್ನ ಹಿಂದಿಲ್ಲ. ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದಿಂದ ಅವ್ರ ಮೊದಲು ಉಚ್ಚಾಟನೆ ಮಾಡಬೇಕು, ಎರಡನೇ ಛಲವಾದಿ ಸಂಘಟನೆ ಉಚ್ಚಾಟನೆ ಮಾಡಬೇಕು. ಆ ಪದದ ಅವ್ರ ಗೈರ್ ಪದ ತಗೊಂಡಾರಂತ ನಾವು ಇಡೀ ಸಂಘಟನೆಯಿಂದ ಅವ್ರಿಗೆ ಇವತ್ತು ನಮ್ಮ ಬೇಡಿಕೆ ಇರ್ತೇವೆ. ಅಂಥವು ಎಲ್ಲ ಮತ್ತೆ ಸೋಷಿಯಲ್ ಮೀಡಿಯಾದಾಗ ಈಗಾಗಲೇ ಅವ್ರೇನ ನಮ್ಮ ನಾಯಕರ ಬದಲ ಸತೀಶಣ್ಣ ಜಾರಕಿಹೊಳಿ ಬದಲು ಏನೋ ಒಂದು ವಿಡಿಯೋ ಮಾಡಿ
ಅವ್ರು ಹಂಗ್ ಮಾಡ್ತಿದ್ರು ಅವ್ರು ಹಿಂಗ್ ಮಾಡ್ತಿದ್ರು ಅವ್ರ ಸಮಾಜಕ್ಕೆ ಅವ್ರನ್ನ ಏನಿಲ್ಲ ಅವ್ರ ಪ್ರಾಬ್ಲಮ್ ಏನಂತಂದ್ರ ಅವ್ನು ಸ್ವಯಂ ಘೋಷಿತ ಒಬ್ಬ ಲೀಡರ್ ಆಗಿಬಿಟ್ಟಿದೆ. ನಾವು ಸಾಕಷ್ಟು ಸಮಾಜದಾಗ ಇಂಥ ಘಟನೆಗಳು ನಡೆದಾಗ ಆಗಾಗ್ಲೇ ಅವ್ರನ್ನ ಕರೆದು ನಾವು ವಾರ್ನಿಂಗ್ ಮಾಡಿ, ನೀ ಸಮಾಜ ನಿನ್ ಒಬ್ಬಗ ಸಂಬಂಧಪಟ್ಟದಲ್ಲ, ನೀ ಯಾವ್ದು ಇಂಥ ವಿಷಯಗಳದಾಗ ಇಂಥ ಯಾವ ಲೀಡರ್ ಇರಲಿ ಅಥವಾ ಅವ್ರ ಸತೀಶಣ್ಣ ಜಾರಕಿಹೊಳಿ ಇರ್ಬೋದು ಅದರ ಮತ್ತೆ ಯಾವ ಲೀಡರ್ಗಳ ಬದಲು ಕೆಲವೊಂದ್ಸಲ ಮಾತಾಡಿದಾಗ ನಾವು ಅವಾಗಲೇ ವಾರ್ನಿಂಗ್ ಮಾಡಿದ್ವಿ ಅವ್ರು, ಯಾವ ಇಂಥವೆಲ್ಲ ಮಾಡ್ಬೇಡ, ಯಾಕಂದ್ರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರ್ತೈತಿ. ಆಮೇಲೆ ನಮ್ಮ ಸಮಾಜ ಸಣ್ಣದಿರೋದ್ರಿಂದ ನಮ್ಮ ನಾಯಕರದ ಮತ್ತೆಲ್ಲಾ ಲೀಡರ್ಗಳದ್ದು ನಮ್ಗೆ ಅವಶ್ಯಕತೆ ಐತಿ. ನಾವೆಲ್ಲರಿಗೆ ಕೆಟ್ಟಾಗುವಂತ ಪರಿಸ್ಥಿತಿ ಬರಂಗಿಲ್ಲ. ನಿಂತದೆಲ್ಲ ಮಾಡಕ್ ಹೋಗ್ಬೇಡಕ್ ನಾವು ಈಗಾಗಲೇ ವಾರ್ನಿಂಗ್ ಮಾಡಿದ್ವಿ. ಆದ್ರೂ ಕೂಡ ನಿನ್ನೆ ಒಂದ್ ಸ್ವಲ್ಪ ಏನೋ ವಾಟ್ಸಪ್ನಾಗ ಒಂದು ಲೈವ್ದಾಗ ಬಂದು ಅದೇನೋ ಮಾತಾಡಿದ, ಅಷ್ಟು ನೋಡಿಲ್ಲ ಕರೆಕ್ಟ್ ಆಗಿ. ಸತೀಶಣ್ಣ ಅವ್ರ ಬದಲು ಹಂಗ ಹಿಂಗ ತಿನ್ನೋ ಮಾತಾಡಿದ, ಸ್ವಲ್ಪ ಅವಾಜ್ ಶಬ್ದಗಳದಾಗ ಯೂಸ್ ಮಾಡಿದ. ಅದಕ್ಕೆ ನಿನ್ನೆ ನಮ್ಗೆಲ್ಲಾ ಕಾರ್ಯಕರ್ತರು ಹೋಗಿ ಅವ್ನು ವಾರ್ನಿಂಗ್ ಮಾಡಕ್ ಹೋಗಿದ್ರು, ಅದು ಸಿಕ್ಕಿಲ್ಲ. ಮುಂದೆ ಪೊಲೀಸ್ ಅವ್ರಿಂದ ತಗೊಂಡು ಹೋಗಿ ರಕ್ಷಣೆ ಕೊಟ್ಟು ಅವ್ನು ಮಾಡಿದ್ದಾರೆ. ಅದಕ್ಕೆ ನಾವ್ ಈಗಾಗಲೇ ಕಾಂಗ್ರೆಸ್ ಪಾರ್ಟಿ ಚಿಂಗ್ಳೆಯವ್ರಿಗೂ ನಾವ್ ಈಗಾಗಲೇ ಫೋನ್ ಮಾಡಿದ್ವು, ಮಾತಾಡಕ್ಕಿಂತ ಅವ್ರನ್ನ ಪಕ್ಷದಿಂದ ವಜಾ ಮಾಡಕ್ ಹೇಳಿದ್ವಿ ನಾವೀಗ. ಆಮೇಲೆ ಚಲವಾದಿ ಸಮಾಜಕ್ಕೆ ಅವಂಗ ಏನೂ ಸಂಬಂಧ ಇಲ್ಲ, ಸುಮ್ಮನೆ ಸ್ವಯಂ ಘೋಷಿತವಾಗಿ ನಾ ಚಲವಾದಿ ಅಧ್ಯಕ್ಷ ಅಂತ ನಾವು ಹೇಳ್ಕೊತಿರ್ತಾರಪ್ಪ, ಅದಕ್ಕ ಏನೂ ಸಂಬಂಧ ಇಲ್ಲ. ಅದಕ್ಕ ನಾವು ಇದ್ರ ಬದಲು ನಾವು ವಾರ್ನಿಂಗ್ ಮಾಡಿದೀವಿ. ಈಗ ಅದಕ್ಕೆ ಪತ್ರಿಕೆ ಮುಖಾಂತರ ನಮ್ಗೊಂದು ಏನ್ ಹೇಳ್ತೇವೆ ಅಂದ್ರೆ ಅವ್ನು ನಮ್ಗ ಮತ್ತ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ತಮ್ಮ ಮುಖಾಂತರ ನಾವು ಹೇಳ್ಬೇಸ್ತೇವೆ. ಸೋಷಿಯಲ್ ಮೀಡಿಯಾದಲ್ಲಿ ಪದೇ ಫಸ್ಟ್ ಟೈಮ್ ಆಗೋದ್ರ ನಮಗೂ ಮನುಷ್ಯ ನೋವಾಗೈತಿ. ಯಾಕಂದ್ರ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ನಮಗಾಗ್ಲಿ ಬಹಳ ಒಂದು ಅನ್ಯನ್ವಂತ ಸಂಬಂಧ ಅದಾವ. ನಮ್ಗೆ ಬಹಳ ಸಂಬಂಧ ಅಂದ್ರೆ ನಮ್ಗೆ ಯಾವಾಗ್ಲೂ ಬ್ರದರ್ ಟೈಪ್ ನಮ್ನ ಥಿಂಕ್ ಮಾಡಿದ್ರೆ, ಯಾವಾಗ್ಲೂ ಯಾವಾಗ ಕುಟುಂಬ ಸದಸ್ಯರ ನಮ್ಮನ್ನ ಯಾವಾಗಲೂ ನೋಡ್ಕೊಂಡ್ ಬಂದಾರೆ. ನಮ್ಗೆ ಅವ್ರಿಗೆ ಬೇಯಕ್ಕೂ ಸ್ವಲ್ಪ ಐತಿ, ಅಥವಾ ನಾವ್ ಯಾವ ತಪ್ಪು ಮಾಡಿದಾಗ ಕೂಡ ನಮ್ಗೆ ಬೇದ ಉದಾಹರಣೆಗಳು ರಗಡಿದಾವ್. ಬರೀ ನಮ್ಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲ, ನಾವೇನಾರ ಅಕಸ್ಮಾತ್ ತಪ್ಪು ಮಾಡಿದಾಗ ನಮ್ ಬೇದ ಉದಾಹರಣೆಗಳು ರಗಡಿದಾವ್. ಅಂದ್ರೆ ನಮ್ ಒಂದು ಬ್ರದರ್ ಟೈಪ್ ಎಲ್ಲ ಸಮಾಜದಲ್ಲಿ ಪ್ರತಿಯೊಬ್ಬರು ನಮ್ಮ ದಲಿತ ಸಮಾಜದವ್ರನ್ನೆಲ್ಲರನ್ನು, ಇವನ್ ಚಲವಾದಿ ಸಮಾಜ ಅಂದ್ರೆ ಚಲವಾದಿ ಸಮಾಜದ ಮಾದರಿ ಇರ್ಬೋದು, ಅಂದ್ರೆ ನಮ್ದು ಎಷ್ಟು ಒಳಸ ಬರ್ತಾವ್ ಪಂಗಡಗಳು ಬರ್ತಾವ, ಎಲ್ಲರಿಗೂ ಕೂಡ ಅವ್ರು ಬಹಳ ಪ್ರೀತಿಯಿಂದ ನೋಡ್ಕೊಂಡ್ ಬಂದಂತವ್ರದಾರು. ಅಂತವ್ರಿಗೆ ಈ ರೀತಿ ಮಾಡೋದ್ರಿಂದ ನಾವು ಅವು ಮೀಡಿಯಾ ಮುಖಾಂತರ ಮಾತಾಡಿ, ನಾವು ವಾಟ್ಸಪ್ನಾಗ ನಾವು ಮೀಡಿಯಾ ಮುಖಾಂತರ ವಾರ್ನಿಂಗ್ ಮಾಡಾಕ್ತಿವು. ಈಗಾಗಲೇ ಅವ್ನ ನಾವು ಪಕ್ಷದಿಂದ ವಜಾ ಮಾಡಕ್ ಹೇಳ್ತೀವಿ. ಆಮೇಲೆ ಚಲವಾದಿ ಮಹಾಸಭಕ್ಕೆ ಅವ್ ಅನ್ಸಂದ್ರೆ ಅಲ್ಲಿ ಕೂಡ ನಾವು ವಜಾ ಮಾಡಕ್ ಹೇಳ್ತೀವಿ. ಕಂಪ್ಲೇಂಟ್ ಏನ್ ಮಾಡಂಗಿಲ್ಲ, ಈಗ ಫಸ್ಟ್ ವಾರ್ನಿಂಗ್ ಮಾಡ್ತಾ ಇದೀವಿ. ಈಗ ಮತ್ತೊಂದ್ಸಲ ಏನಾರ ಮಾಡಿದ್ರೆ ಅದು ಬೇರೆ ಟೈಪ್ ನಾವು ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಏನಾದ್ರು ಮಾಡ್ಲಾಗ್ತಿದ್ಯಾ? ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಅವ್ರ ನಡುವೆ ಈಗ ಮತ್ತೆ ಆಗ್ತಾ ಇದೆ. ಇದು ಇತಿಹಾಸ ಅಲ್ಲ, ಇತಿಹಾಸ ಇದೆ. ಸತೀಶ್ ಜಾರಕಿಹೊಳಿ ಅವ್ರದ್ದು ಅಷ್ಟೇ ಅಲ್ಲ, ಇತಿಹಾಸ ಯಾರು ದಲಿತ ನಾಯಕರು ಈ ದೇಶನಾಗ ಬೆಳಿತಾರೋ ಅವ್ರನ್ನ ಟಾರ್ಗೆಟ್ ಮಾಡೋಂತ ಇದೊಂದು ಇತಿಹಾಸ ಐತಿ. ಸತೀಶ್ ಜಾರಕಿಹೊಳಿಗೆ ಅಷ್ಟೇ ಅಲ್ಲ, ಸತೀಶ್ ಜಾರಕಿಹೊಳಿ ಅಧ್ಯಕ್ಷ ಆಗಿ ಮುಂದಿನ ಸಲ ಈ ರಾಜಕಾರಣದಲ್ಲಿ ಅಥವಾ ಈ ರಾಜ್ಯದಲ್ಲಿ ಪ್ರಬಲ ನಾಯಕ ಆಗಿ ಬೆಳಿತಾರ ಅನ್ನೋದ್ರಿಂದ ದೃಷ್ಟಿಯಿಂದ ಕೆಲವೊಂದು ಸಲ ವಾಟ್ಸ್ಆಪ್ನಾಗ ಸಿದ್ದರಾಮಯ್ಯ ಅವ್ರ ಬದಲು ಕೂಡ ಏನೇನೋ ಅವ್ರು ಮಾಡಿದ್ರು ಹಂಗ್ ಮಾಡಿದ್ರು ಕೆಲವೊಂದು ವಾಟ್ಸ್ಆಪ್ನಾಗ ಕೂಡ ಮಾಡಿದಾರೆ. ಇದು ಇತಿಹಾಸ ಐತೆ. ಯಾಕಂದ್ರೆ ದಲಿತರ ಯಾರು ಬೆಳೆದ್ರಂದ್ರೆ ರಾಜಕಾರಣದಾಗ ಅವ್ರು ಆಟೋಮೆಟಿಕ್ ವಾಗಿ ಕುತಂತ್ರವಾಗಿ ಅವ್ರನ್ನ ಮುಗಿಸುವಂತ ಪ್ರಯತ್ನಗಳು ಸಾಕಷ್ಟು ನಡೆದವು, ಹಿಂದೂ ನಡೆದವು, ಈಗ ಸತೀಶ್ ಜಾರಕಿಹೊಳಿ ಇವು ನಡೀತಾ ಇದಾವೆ. ಇದ್ರ ಹಿಂದೆ ಕೆಲವೊಂದು ಕೈವಾಡ ಇರ್ತಾವ. ಅಲ್ಲ, ಕಾಂಗ್ರೆಸ್ ಪಾರ್ಟಿ ಅಂತ ಅನ್ನಂಗಿಲ್ಲ, ನಾವ ಟೋಟಲಿ ಕಂಪ್ಲೀಟ್ ಇದು ಈ ದಲಿತ ನಾಯಕ ಮುಗಿಸ್ಬೋದ್ರೆ ಎಲ್ಲಾರನ್ನೂ ಕೂಡಿಬಿಡ್ತಾರ ಒಂದೇ ಜಾಗದಾಗ. ಷಡ್ಯಂತ್ರ ಆಟೋಮೆಟಿಕ್ ನಡೆದೈತಿ. ಅದ್ರೊಳಗೆ ಸಾದಾ ಒಬ್ಬ ಹೊರಗೆ ತಿರ್ಗಾಡುವಂತ ಮನುಷ್ಯ ಅವ್ರ ಬದಲು ಮಾತಾಡ್ತಾರೆ. ಇದಕ್ಕೆ ಹಿಂದೆ ಏನಾದ್ರು ಸಪೋರ್ಟ್ ಇದ್ದಾಗ ಕೆಲವೊಂದು ಮಂದಿ ಮಾತಾಡ್ತಾರ. ಅದಕ್ಕ ನಾವೆಲ್ಲರೂ ಅವ್ರ ಸಪೋರ್ಟ್ ಆಗಿದೆ, ಅವ್ರ ಬೆನ್ನ ಅಲ್ಲ. ನಾವು ಈಗ ಹಂಗ ನಮ್ಗಾಗಿ ಹೇಳಕ್ ಬರಂಗಿಲ್ಲ, ನಿಖರವಾಗಿ ನಮಗ್ ಗೊತ್ತಿಲ್ಲ. ಅದ್ರ ಬಟ್ ಇದ್ರ ಹಿಂದೆ ಯಾರೇ ಅದಕ್ಕೆ ಬೆನ್ನೆಲುಬಾಗಿ ಸಪೋರ್ಟ್ ಇದಾರ ನಮ್ಗೆ ಸಂಶಯ ಐತಿ. ಅಲ್ಲ, ಅವ್ರಿಗೆ ಹೇಳಿಕೆ ಕೊಡೋದಂದ್ರೆ ಒಂದ್ ಟೈಪ್ ಸೈಕಿಕ್ ಇದ್ದಾಗ ಇವ್ರು ಒಬ್ರು ಬಂದಲ್ಲಿ ಹೇಳಿಕೆ ಕೊಟ್ಟಿಲ್ರಿ. ಅವ್ರು ಅನೇಕ ಸಂದರ್ಭದಾಗ ಕೆಲವೊಂದು ಲೀಡರ್ಗಳ ಬದಲು ಎಲ್ಲಾರು ಲೀಡರ್ಗಳ ಬದಲು ಮಾತಾಡಿದ. ಒಂದಲ್ಲ, ಮಲ್ಲೇಶನ್ ಬದಲು ಮಾತಾಡ್ದ, ನನ್ನ ಬದಲು ಮಾತಾಡ್ದ. ಆಮೇಲೆ ಕೆಲವೊಂದು ಇನ್ನೊಂದು ನಾವು ನಾಯಕರು ಕೆಲವೊಂದ್ ಮಂದಿ ನಾವು ಹೆಸರು ತಗೋಲ್ಲ ಅಂತ ಲೀಡರ್ಗಳ ಬದಲು ಕೆಲವೊಂದ್ ಮಂದಿ ಮಾತಾಡಿದ. ಅವಾಗ ನಾವು ಏನ್ ಮಾಡಿದ್ವಿ, ಸ್ವಲ್ಪ ಕರೆಸಿ ವಾರ್ನಿಂಗ್ ಮಾಡಿ ಇಂಥದ್ದು ಸಮಾಜದಾಗ ಸರಿಯಲ್ಲ. ಅದ ಹೇಳಿದಲ್ಲ, ಈಗ ದಲಿತರು ಒಬ್ಬರು ಲೀಡರ್ ಬೆಳಿಬೇಕಾದ್ರ
ಎಲ್ಲಿಂದ ಬೆಳೆದಿರುತ್ತ ಅಲ್ಲಿಂದ ನಾವು ಕುಲೆ ಹಾಕ್ಬಿಡುವಂತ ಪ್ರಯತ್ನಗಳು ನಡ್ತಾವೆ ಯಾವಾಗ್ಲೂ. ಈಗ ನೋಡ್ರಿ ನೀವು ರಾಜ್ಯ ಮಟ್ಟದಾಗಿರ್ಲಿ ಅಥವಾ ದೇಶ ಮಟ್ಟದಾಗಿರ್ಲಿ, ನೀವು ಕೆಲವೊಂದು ಎಲ್ಲಾ ನಾಯಕರು ನೋಡ್ಕೊತ ಬಂದಾಗ ನಾವ ಇದನ್ನ ಸ್ಟಡಿ ಮಾಡಿದಾಗ ಒಂದ ಅಲ್ಲ, ಅದ ಎಲ್ಲಿ ಬೆಳೆದಿರ್ತಾರೋ ಅಲ್ಲಿಂದ ನಾವು ಕುಲೆ ಹಾಕ್ಬಿಡುವಂತ ಪ್ರಯತ್ನಗಳು ನಡೆದಿದಾವು. ಅದು ಇದು ಹಂಗ ಅಂದ್ರೆ ಬೆಳಗಾವಿ ಜಿಲ್ಲಾದಾಗ ಸತೀಶ್ ಜಾರಕಿಹೊಳಿ ಅವರು ವಿರೋಧ ಮಾಡಕ್ ಚಾಲು ಮಾಡಿದ್ರ ರಾಜ್ಯ ಮಟ್ಟದಾಗ ಅವ್ರ ಹೆಸರು ಕಟ್ತಕ್ಕಂತ ಅನೇಕ ಸಂದರ್ಭದಾಗ ನಡೆದಿದಾವ, ಈಗ ನಡೀತಾ ಇದಾವ್. ಅದಕ್ಕೆ ನಾವು ಇಟ್ಟು ದಿವಸ ತಕ ಸುಮ್ಮಿದ್ದು. ಇನ್ನು ನಾವು ಅದ್ರ ಪರವಾಗಿ ಯಾರ್ಯಾರಿಗೆ ಹೆಂಗೆ ಉತ್ತರ ಕೊಡ್ಬೇಕು ನಾವು ಕೊಡ್ತೇವ. ಈಗ ರಾಶಿಂಗಿ ಅವರು ಯಾರು ನಾವು ಮಾಧ್ಯಮದವ್ರಿಗೆ ಅವಾಗ ಯಾರು ಹಿನ್ನೆಲೆ ರಾಜಕೀಯ ಎಲ್ಲಿರ್ತಾವೆ ಏನು ಗೊತ್ತಿಲ್ಲ, ನಮ್ಗೆ ಬಂದ್ ಕೂಡ ನಾವೇ ಮಾತಾಡ್ಸ್ಕೊಂಡು ಕೇಳಿದ್ವಿ. ಈಗ ನೀವು ಪ್ರೆಸ್ ಮೀಟ್ ಮಾಡೋದು ರಾಜ್ಯ ನಾಯಕನ ಬಗ್ಗೆ ಮಾತಾಡಿದಾಗ ಯಾರೋ ಒಂದು ವ್ಯಕ್ತಿಗೆ ಇಷ್ಟು ದೊಡ್ಡ ಪ್ರೆಸ್ ಮೀಟ್ ನೋಡೋದು ನಿಮ್ ಪಕ್ಷ ಅಂತ ನೀವೇ ಹೇಳತ್ತೀವಿ. ಪಕ್ಷದ ವೇದಿಕೆ ಒಳಗೆ ಅವ್ರು ಹೇಳ್ಬೋದಿತ್ತಲ್ಲ, ಅಥವಾ ಪಕ್ಷದಿಂದನೇ ನಿರ್ಧಾರ ಕೈಗೊಳ್ಬೋದಿತ್ತಲ್ಲ. ಪಕ್ಷದ ಒಳಗ ಅವ್ರು ಮಾತಾಡ್ತಿದ್ರ ಪಕ್ಷದ ಒಳಗ ನಾವು ನಿರ್ಣಯ ಮಾಡ್ಬೋದು. ನಾವು ಸೋಷಿಯಲ್ ಮೀಡಿಯಾದಾಗ ಬಂದಾಗ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನಾವ್ ಹೇಳಬೇಕಂದ್ರೆ ನಾವ್ ಯಾಕೆ ಪ್ರೆಸ್ ಮೀಟ್ ಮಾಡಾಕ್ತಿವಿ ಅಂದ್ರೆ ಇನ್ನು ಉಳಿದಂತ ಜನರಿಗೆ ತಪ್ಪು ಅಭಿಪ್ರಾಯ ಬರಬಾರ್ದು. ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ ತಪ್ಪು ಅಭಿಪ್ರಾಯ ಬರಬಾರ್ದು. ಅದಕ್ಕೆ ಯಾರೋ ಒಬ್ಬ ಸಂಬಂಧ ಇಲ್ಲ ನಾವು ಇದನ್ನ ಮಾಡಿದ ಅದಕ್ಕೆ ಬೇರೆದವ್ರಿಗೆ ಯಾರು ವಾಟ್ಸ್ಆಪ್ ನೇ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಹಂಗ್ ಮಾತಾಡ್ರು ಹಿಂಗ್ ಮಾತಾಡ್ರು ಅದ್ ಯಾರು ಮಾಡಿ ನಾವು ರಿಪ್ಲೈ ಮಾಡಿಲ್ಲ ಅಂತಂದ್ರೆ ಅವ್ರ ಬದಲು ತಪ್ಪು ಅಭಿಪ್ರಾಯ ಆಗ್ತೈತೆ. ಅದಕ್ಕೆ ನಿಮ್ ಮುಖಾಂತರ ನಾವು ಇದನ್ನ ಅವ್ರಿಗೆ ಎಲ್ಲಾ ಜನರಿಗೆ ತಿಳಿಸುವಂತ ಪ್ರಯತ್ನ ಮಾಡಾಕ್ತೀವಿ. ನಾವು ಇಲ್ಲ ಈಗ ನಾವು ಅದು ಪಕ್ಷದ ವೇದಿಕೆ ಮೇಲೆ ಹೈಕಮಾಂಡ್ ವಿಚಾರ ಇರೋದ್ರಿಂದ ನಾವು ಎಷ್ಟು ಸಣ್ಣವರಾಗಿ ಅಥವಾ ಒಂದೇ ಸಮಾಜದಿಂದ ನಾವು ಮಾಡಾಕತ್ತೀವಿ ಅಂದ್ರೆ ಅದು ಕಾಸ್ಟಿಸಮ್ ಅಥವಾ ಜಾತಿವಾದ ಪ್ರಶ್ನೆ ಬರ್ತೈತೆ ಅಂತ ನಾವ್ ಅದನ್ನೇನು ಮಾತಾಡಕ್ ಹೋಗಿಲ್ಲ. ಅದನ್ನು ಪಕ್ಷದ ವೇದಿಕೆ ಮುಖಾಂತರ ನಾವೆಲ್ಲಾರು ಮಾತಾಡಕ್ತೀವಿ. ನಾವು ಅದನ್ನ ಯಾರ್ಯಾರು ಮಾತಾಡ್ಬೇಕು ಅಥವಾ ಯಾವ ನಾಯಕರ ಜೋಡಿ ಮಾತಾಡ್ಬೇಕು ಅದನ್ನೆಲ್ಲ ನಾವು ಈಗಾಗಲೇ ಮಾತಾಡಕ್ತೀವಿ. ನಾವು ಯಾಕೆ ಪಕ್ಷದ ಅಧ್ಯಕ್ಷ ಕೊಡಂಗಿಲ್ಲ, ನಮ್ ದಲಿತರಿಗೆ ಯಾಕೆ ಕೊಡಂಗಿಲ್ಲ ಅನ್ನೋ ಕೆಲವೊಂದ್ ಕಡೆ ಎಲ್ಲಾ ನಡ್ದಾವ್, ಸ್ಟ್ರೈಕ್ ನಡ್ದಾವು, ಎಲ್ಲಾ ಕಡೆ ಚರ್ಚೆಗಳು ನಡ್ದಾವ್. ಮೈಸೂರು ಆಯ್ತು, ಬೆಂಗಳೂರು ಆಯ್ತು, ಎಲ್ಲಾ ಕಡೆ ನಡ್ದಾವ್. ನಿಮ್ಗೆ ಗೊತ್ತಿತ್ತು ಮಾಧ್ಯಮ ಮುಖಾಂತರ ನಾವು ಮೊನ್ನೆ ಬೆಂಗಳೂರದಾಗ ದೊಡ್ಡ ಫಂಕ್ಷನ್ ಆಗೈತಿ, ಅಲ್ಲಿ ಎಲ್ಲಾರ ಪರವಾಗಿ ಮಾತಾಡಿದಂತ ಉದಾಹರಣೆಗಳು ಇದಾವು. ಅದಕ್ಕೆ ಇಲ್ಲಿ ಬೆಳಗಾವಿ ಜಿಲ್ಲಾದಿಂದನೇ ಅವ್ರನ್ನ ಏನಾರು ಮಾಡಿ ಮುಗಿಸ್ಬೇಕು ಅಂತಕ್ಕಂತ ಕೆಲವೊಂದು ಹುನ್ನಾರಗಳು ನಡೆದಾವ್. ಇನ್ನೂ ಕೆಲವೊಂದ್ ಮಂದಿ ಮಾತಾಡಿದ್ರು ನಾವೆಲ್ಲರಿಗೆ ನಾವು ಈ ರಾಜಕಾರಣ ವಿಷಯದಾಗ ಒಂದ್ ಸಲ ನಾವು ಅವ್ರ ಪ್ರೆಸ್ ಮೀಟ್ ಮಾಡಿವು ಅಥವಾ ಅವ್ರ ರಾಜಕಾರಣಕ್ಕೆ ಏನ್ರಿ ಧಕ್ಕೆ ಹತ್ತಬಾರ್ದು ಅನ್ನೋ ಒಂದು ಕಾರಣ ಸಂಬಂಧ ನಾವು ಯಾವತ್ತು ಮೀಡಿಯಾ ಮುಖಾಂತರ ಅಥವಾ ಪ್ರೆಸ್ ಮೀಟ್ ಮಾಡಬಾರಂತ ಉದ್ದೇಶದಿಂದ ನಾವು ಸುಮ್ಮಿದ್ದೀವಿ. ಇದು ಬಹಳ ಅತಿ ಆಗತ್ತ. ನಾವು ಇವತ್ತು ಈಗ ಮೀಡಿಯಾ ಎಲ್ಲರೂ ಕೂಡ ಅದನ್ನ ಚರ್ಚೆ ಸಮಾಜ ಕೂಡಿದೇವ್ರಿ. ಈಗ ಅದಕ್ಕ ಈಗ ನಾವ್ ಅದ ಮಾಡಾಕ್ ಇಲ್ಲ, ಪ್ರತಿಭಟನೆ ಮಾಡುವಂತ ದೊಡ್ಡ ಮನುಷ್ಯ ಅಲ್ಲ. ಅಲ್ಲಲ್ಲ, ಪ್ರತಿಭಟನೆ ಮಾಡಾಗಿಲ್ಲ. ಪ್ರತಿಭಟನೆ ಮಾಡುವಂತ ದೊಡ್ಡ ವ್ಯಕ್ತಿ ನಾನು. ಎಲ್ಲರೂ ಈಗ ಮಾಡಬಹುದಾಗಿತ್ತು. ಅದ ಅವ್ರಿಗೆ ನಾವು ಈಗಾಗಲೇ ಮಾತಿನ ಮುಖಾಂತರ ಹೇಳಿದ್ವು. ಮಾತಿನ ಮುಖಾಂತರ ಕೇಳುವಂತ ಮನುಷ್ಯ ಅಲ್ಲ, ನಮಗೆ ಗೊತ್ತಾಗೈತಿ. ಅದಕ್ಕೆ ನಿನ್ನೆ ಅವಾಗ ಏನು ವ್ಯವಸ್ಥೆ ಆಗ್ಬೇಕಾದ ಅಲ್ಲ ಆಗೈತಿ. ಈಗ ಆಮೇಲೆ ಮತ್ತಿನ್ನು ಮುಂದಿನ ಸಲ ನಾವೇನು ಈಗ ಅದ ಸಮಾಜದವರೆಲ್ಲ ಕೂಡಿದೇವ್ರು ನಾವು. ನಿಮ್ ಮುಖಾಂತರ ಜನರಿಗೆ ತಪ್ಪ ಅಭಿಪ್ರಾಯ ಹೋಗ್ಬಾರ್ದತ್ತೆ ನಿಮ್ ಮುಖಾಂತರ ಅದ ಈಗ ನಾವು ಎಲ್ಲ ಅದನ್ನ ವಿಚಾರ ಮಾಡ್ತೀವಿ. ನೆಗ್ಲೆಕ್ಟ್ ಏನಿಲ್ಲ, ನಾವು ಅದನ್ನ ವಿಚಾರ ಮಾಡ್ತಾ ಇದ್ದೀವಿ. ಸಾಮಾಜಿಕ ಜಾಲತಾಣದೊಳಗ ಪೋಸ್ಟಿಂಗ್ ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರಿ, ಅವರು ಕಂಪ್ಲೇಂಟ್ ಮಾಡಿದ್ರು. ಇಮಿಡಿಯೇಟ್ ಆಗಿ ಮತ್ತ ಅವ್ನು ಕೆಲವೊಂದು ನಮ್ಮ ಸಮಾಜದಲ್ಲ ಹುಡುಗರು ವಾರ್ನಿಂಗ್ ಮಾಡಿದಾಗ ಕ್ಷಮಾ ಕೇಳಾಕತ್ತಾನ, ಮಾಡಬೇಕಾಗಿತ್ತನ್ನ ನಾವು ಕಂಡಿದ್ದೆವು. ಈ ಸಲ ಅದನ್ನ ನಾವು ವಿಚಾರ ಮಾಡಾಕ್ತಿವಿ. ಮತ್ತ ಅವನು ಫೋನ್ ಮ್ಯಾಗ ಮಾತಾಡಿದಾಗ ಇಲ್ಲ ನಾನ್ ನಿನ್ನೆ ತಪ್ಪಾಗಿತ್ತು, ನಾನು ಬೇರೆ ವಿಷಯದಾಗಿತ್ತ ನಾ ಮಾತಾಡಿದ್ದೀನಿ, ನನ್ ಕಡೆ ತಪ್ಪಾಗಿತ್ತು, ಪ್ರೆಸ್ ಮೀಟ್ ಮಾಡ್ಬೇಕು. ನಾ ಪದೇ ನಮ್ಮ ಅದನ್ನ ಹೇಳಾಕ್ತೇನ, ಜನರಿಗೆ ತಪ್ಪ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಾಗ ಹೋಗೋದ್ರಿಂದ ಜನರಿಗೆ ತಪ್ಪ ಅಭಿಪ್ರಾಯ. ಯಾಕಂದ್ರೆ ಜನ ಎಲ್ಲಾರು ತಿಳುವಳಿಕೆ ಇರಂಗಿಲ್ಲ, ಜನರಿಗೆ ಎಲ್ಲರಿಗೂ ಇವ್ ಯಾರು ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ಯಾರೋ ಇರಬಾರ್ದು ಅಂತೇಳಿ ನಾವು ಪ್ರೆಸ್ ಮೀಟ್ ಮುಖಾಂತರ ನಾವ್ ಯಾಕೆ ಹೇಳಿವತ್ತಂದ್ರೆ ಜನರಿಗೆ ತಿಳಿಸ್ ಅವನ್ ಸಂಬಂಧ ಅಲ್ಲ, ಜನರಿಗೆ ಗೊತ್ತಾಗ್ಬೇಕು. ಅಲ್ಲಲ್ಲ, ಅವು ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದ ಆಯ್ತು ನಾವು ಹೇಳಿದ್ದು ನಿಮ್ಗೆ ಹೇಳಾಕ್ತೇವೆ ನಾವು ಮೀಡಿಯಾದಾಗ ಪ್ರೆಸ್ ಮೀಟ್ ಮಾಡಿ.
ಸೋಷಿಯಲ್ ಮೀಡಿಯಾದಾಗ ಅವ್ ಬಂದಿದ್ದ ಸೋಷಿಯಲ್ ಮೀಡಿಯಾದಿಂದ ಜನರಿಗೆ ತಪ್ಪು ತಿಳುವಳಿಕೆ ಹೋಗಿದ್ದಿ ನಿಮ್ ಮುಖಾಂತರ ನಾವ್ ಅವ್ರಿಗೆ ಅದು ಸರಿಯಲ್ಲ ನಿಮ್ ಸರಿಪಡಿಸ್ಕೊಂಡು ನಿಮ್ ಮುಖಾಂತರ ಸರ್ ಸತೀಶ್ ಅಣ್ಣ ಅವರು ಜಾರಕಿಹೊಳಿ ಸಾಹೇಬರು ಒಂದು ಪಾಪ್ಯುಲರ್ ಲೀಡರ್. ಅವರು ಒಂದು ಸಮಾಜಕ್ಕೆ ಒಂದು ಜಾತಿಗೆ ಒಂದಕ್ಕೆ ಸೀಮಿತ ಅಲ್ಲ. ಅವ್ರದ ಕೆಲವು ಮಂದಿಗೆ ಈಗ ಅವ್ರ ಪಾಪ್ಯುಲಾರಿಟಿ ನೋಡಿ ಸಣ್ಣ ಆವತ್ತು ಅದಕ್ಕಿಂತ ಮಣ್ಕೊಂಡಿದ್ದವ್ರು ಇದ್ದಾರಲ್ಲ ಈ ವಿಷಯ ಅವ್ರು ಹಿಂಗೆ ಕೊಡಂತ ಇದಾರೆ. ಆದ್ರೆ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮ ಮುಖಾಂತರ ಅದ್ರ ಹಿಂದೆ ಯಾರು ಅಂತ ಜನರಿಗೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ನೀವೇನದೇ ಇದ್ರ ಮುಂದೆ ಸತೀಶನ ಜಾರಕಿಹೊಳಿ ಆಗಲಿ ಅವ್ರ ಕುಟುಂಬದ ಹಿಂದೆ ಯಾರಾದ್ರೂ ಇಂಥ ಷಡ್ಯಂತ್ರಗಳು ಏನಾದ್ರೂ ಮಾಡಕ್ ಬಂದ್ರೆ ನಾವು ಬೀದಿಗೆ ಬರ್ತೀವಿ, ಕೋರ್ಟ್ ಕಚೇರಿಗಳು ತಯಾರಿದೆವು. ಹೆಚ್ಚು ಕಮ್ಮಿ ಆದ್ರೆ ಕಾಯ್ದೆ ಕೈಯಾಗೂ ತಗೊಂಡು ಅವ್ರ ವಿರುದ್ಧ ಹೋರಾಟ ಮಾಡಕ್ ನಾವು ಸಿಗ್ತದೆ. ಅದೇ ಇದರಿಂದ ಎಲ್ಲಾ ಸಂಘಟನೆಗಳು ಸರ್ ಈಗ ಅವನು ಈಗ ನಾವು ಈ ಎಲ್ಲ ಕೂಡಿದಾಗ ಈಗ ತಾವು ಹೇಳ್ದಂಗ ಈ ಏನೇನು ಮಾಡೋದು ಇನ್ನೊಂದು ಸ್ವಲ್ಪ ಜನ ನಾವು ಕೊಡೋದು. ಇನ್ನು ನಾವು ಪೊಲೀಸ್ ಕಂಪ್ಲೇಂಟ್ ಸೋಷಿಯಲ್ ಮೀಡಿಯಾ ಬಂದು ಸುಟ್ಟು ಕೊಟ್ಟಿಲ್ಲ. ಯಾವ ಏನು ಬುದ್ಧಿ ಕಲಿಸ್ಬೇಕು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡೋದಿಲ್ಲ ಅದನ್ನು ಮಾಡತ್ತೀವ. ಮತ್ತು ಅವನು ಕರೆದು ನಿನ್ ಏನೇನು ಹೇಳ್ಯಾರಲ್ಲ ಅದ್ರ ಬಗ್ಗೆ ಅವ್ನು ಏನ್ ಕೊಡ ಅದನ್ನು ನಾವು ಬಿಡಂಗಿಲ್ಲ. ಅದ್ರ ಒಂದು ವಿಷಯ ಏನ್ ಮುಗಿಸೋದು ಅಂದ್ರೆ ನಾವೆಲ್ಲರೂ ಕೂಡಿ ಅದೇವು, ಅವ್ರಿಂದ ನಾವು ಕೂಡಿ ಇರ್ತೇವೆ. ಇದರಿಂದ ಯಾವುದೋ ವ್ಯಕ್ತಿಗಳು ಆಗಲಿ ಯಾವುದೋ ಸಮಾಜ ಆಗಲಿ ಯಾವುದೋ ಸಂಘಟನೆಗಳು ಅವ್ರ ಹೆಸರಿಗೆ ಬಂದ್ರೆ ಅಂದ್ರೆ ನಾವು ಇದ್ರ ಮುಂದೆ ಸುಮ್ಕೊಂಡಾಗಿಲ್ಲ. ಕಾಂಗ್ರೆಸ್ ಆಗಿರುವಂತ ವ್ಯಕ್ತಿನೇ ಸತೀಶ್ ಜಾರಕಿಹೊಳಿ ಮಾತಾಡ್ತಾರೆ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ಕಾಂಗ್ರೆಸ್ ಒಳಗಡೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಹಿಸಲಾದಂತ ಬೆಳಗಾವಿ ಜಿಲ್ಲಾದಾಗ ಹಂಗ ನಾವು ಅನ್ನಂಗಿಲ್ಲ. ನಮ್ಮ ಯಾರು ಮಾತಾಡೋದಿಲ್ರಿ ರಾಜ್ ನಾಯಕರು ಕಾಂಗ್ರೆಸ್ ಕಾರ್ಯಕರ್ತಂದ್ರ ಕಾಂಗ್ರೆಸ್ದಾಗ ಒಂದು ಸಣ್ಣ ಕಾರ್ಯಕರ್ತ ನಾವೇನ್ ದೊಡ್ಡ ಲೀಡರ್ ಅಲ್ಲ. ಅವ್ಗೆ ಯಾರು ಕಾಂಗ್ರೆಸ್ ಕಾರ್ಯಕರ್ತ ಅವ್ಗೆ ಯಾವ ಪಾರ್ಟಿಗೆ ಸಂಬಂಧವಿಲ್ಲ. ಅವ್ನು ಯಾವ ಪಾರ್ಟಿ ಆಗಿರ್ತಾ ಆ ಪಾರ್ಟಿಗೆ ಬರ್ತಾ ಇವತ್ತು ಹೇಳ್ತಾ ಆಮ್ ಆದ್ಮಿ ಪಾರ್ಟಿ ಹೇಳ್ತಾ, ನಾಳೆ ವಾತ್ಪಟ್ನೆ ಮತ್ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ತಾ, ಇನ್ನೊಂದ್ 4 ದಿವಸ ವಾತ್ಪಟ್ನೆ ಜನತಾದಳ ಪಾರ್ಟಿ ಅಂತ ಹೇಳ್ತಾ ಇಂಥವೆಲ್ಲ ಮಾಡ್ಕೊತ ಬಂದ. ಅದಕ್ಕೆ ಇವ್ರು ಏನ್ ಮಾಡ್ರು ಇವ್ನೆಲ್ಲರಿಗೂ ಮಾತಾಡ್ಕೊತ ತಿರ್ಗಾಡೋದು ಇರ್ಲಿ ಒಂದು ಪಾರ್ಟಿಗೆ ಅಂತೇಳಿ ಒಂದು ಸ್ಥಾನಮಾನ ಕೊಟ್ಟಿದ್ರು ಅವಂಗ. ಆ ಪಾರ್ಟಿದಂತೂ ಆ ಇತರಂತೂ ಎಂದೂ ಕೆಲಸ ಮಾಡಿಲ್ಲ. ಎಲ್ಲಾ ಬರೀ ನಾನಾ ಒಬ್ಬ ಸ್ವಯಂ ಘೋಷಿತ ಲೀಡರ್ ಅಂತ ಹೇಳ್ಕೊಕೊಂಡಿದ್ದಾವ ಅಷ್ಟೇ. ಬೇರೆ ಮಾಡ್ತೇವೆ ಪಕ್ಷದಿಂದ ಉಚ್ಚಾರಣೆ ಮಾಡಾಕತ್ತೀಗ ನಾವು ಜಿಲ್ಲಾಧ್ಯಕ್ಷರಿಗೆ ಮಾತಾಡಿ ಮಾಡ್ಸ ಮೀಡಿಯಾ ಬಾಂಧವರು ತಮ್ಗೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ನಮ್ಮ ಸೋದರ ನಮಸ್ಕಾರ, ಸಮಾಜ ನಮಸ್ಕಾರ. ಇಲ್ಲಿ ನೋಡಿದಿರಿ ತಾವು, ಈಗ ನಮ್ಮ ದೊಡ್ಡಣ್ಣ ಮಾವೀರಣ್ಣ ಮೇತೆ ಇಲ್ಲಿ ಕುಂತಿದಾರ. ಅವ್ರು ಸತೀಶ್ ಅಣ್ಣ ಜಾರಕಿಹೊಳಿ 2 ಸಲ ರಾಯಬಾಗ್ ಟಿಕೆಟ್ ಕೊಡ್ಸಿದ್ರು. ಅಂದ್ರೆ ನಮ್ ದಲಿತರ ಪರ ಹೆಂಗಿದಾರ ಅಂತ ನೀವು 2 ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ಈಗ ತಮಗೆಲ್ಲ ಗೊತ್ತೈತಿ, ಡಿಸಿಸಿ ಬ್ಯಾಂಕ್ ಅದ 104 ವರ್ಷನ ಪ್ರಥಮ ಬಾರಿಗೆ ಸುನೀತಾ ಏವಳೆ ಅಂತ ಒಂದು ದಲಿತ ಮಹಿಳೆನ ಒಂದು ಸಣ್ಣ ಕಾರ್ಯಕರ್ತ ಅಂತ ಕೇಳಿದ್ರಲ್ಲ, ಸಣ್ಣ ಕಾರ್ಯಕರ್ತನ ಒಯ್ದು ಡಿಸಿಸಿ ಬ್ಯಾಂಕ್ ನ ಡೈರೆಕ್ಟರ್ ಆಗಿ ಕುಂಡಿಸಿದಾರ. ಮತ್ತ ಅಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಅದಾರ, ಮತ್ತ ಅಮರಣ್ಣ ಜಾರಕಿಹೊಳಿ ಅವರು ತಮ್ಮ 2 ಮಕ್ಳು ಇದಾರ. 2 ಮಕ್ಕಳು ಒಂದು ಸಣ್ಣ ಕಾರ್ಯಕರ್ತನ ವೈದ್ಯಕೀಯ ತಮ್ಮ ಮಕ್ಕಳು ಈಕ್ವಲ್ ಕುಂಟಾರ ಅಂದ್ರೆ ಇದು ಒಂದು ಅಹಿಂದ ನಾಯಕರು ಸತೀಶ್ ಜಾರಕಿಹೊಳಿ ಮಾತ್ರ ಒಬ್ಬರಲ್ಲೇ ಮಾತ್ರ ಸಾಧ್ಯ. ಇದು ಬೇರೆ ಯಾರ ಕೈಲೂ ಸಾಧ್ಯನೂ ಇಲ್ಲ. ಯಾಕಂತಂದ್ರೆ ಇತಿಹಾಸ ನಿರ್ಮಾಣ ಮಾಡೋರವ್ರೆ. ಹಿಂಗಾಗಿ ದೊಡ್ಡ ಪ್ರಮಾಣದಾಗ ಅವ್ರು ಈಗ ಹೆಸರು ಮಾಡಿದಾರ, ಮುಂದಿನ ದೊಡ್ಡ ನಾಯಕರು ಅದಾರ. ಅದ್ರಗೋಸ್ಕರ ಈ ರೀತಿ ನಡೀತಾ ಇದೆ. ಹಿಂಗಾಗಿ ಇಲ್ಲೇ ಜೀವಂತ ಉದಾಹರಣೆಯನ್ನು ನಾವಿದ್ದೀವಿ. ನಮ್ ದಲಿತರಿಗೆ ಎಷ್ಟು ಸಪೋರ್ಟ್ ಮಾಡ್ತಾರಂತದ್ದು 1-2 ಅಂತಲ್ಲ, ಇಂತ ಹಲವಾರು ಘಟನೆಗಳಿದಾರೆ. ಈಗ ನಮ್ಮ ಅಣ್ಣವ್ರು ಹೇಳಿದ್ರು, ದೊಡ್ಡಣ್ಣ ಹೇಳಿದ್ರು, ಎಲ್ಲ ನಮ್ ದಲಿತ ಬಂದವ್ರು ಕುಂತಾರ. ಎಲ್ಲ ನಮ್ ಇಲ್ಲಿ ಲಿಂಗಾಯತ ಸಹೋದರರು ಬಂದಿದಾರ, ಬೇರೆ ಸಮಾಜದವರು ಕೂಡ ಬಂದಿದ್ದಾರೆ. ಅಂದ್ರೆ 1-2 ಸಮಾಜ ಅಂತಲ್ಲ, ಅಹಿಂದ ಅಂತ ಅಂದ್ಬಿಟ್ಟು ಎಲ್ಲಾ ಸಮಾಜ ಬರ್ತದೆ. ಅಹಿಂದ ದೊಡ್ಡ ನಾಯಕ ಅದಾರ ಅವ್ರ. ಹಿಂಗಾಗಿ ಇದೇನ್ ಆಗಿತ್ತು ತಮ್ಗೆಲ್ಲ ಇದ್ರ ಬಗ್ಗೆ ವಿವರಣೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಆದ್ರೆ ಇನ್ನು ಮುಂದೆ ಯಾವುದೇ ವಿಷಯ ಇರ್ಲಿ, ನಮ್ ದಲಿತ ಸಮಾಜ ಇರ್ಲಿ, ಇಲ್ಲಿ ಲಿಂಗಾಯತ ಸಮಾಜದವ್ರು ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಯಾರು ನಾವು ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರಿಗೆ ಏನಾದ್ರು ಅಥವಾ ಅವ್ರ ಕುಟುಂಬಕ್ಕೆ ಏನಾದ್ರು ಅಂದ್ರೆ ನಾವು ಮಾತ್ರ ಇನ್ನು ಯಾವ್ದು ಯಾರ ವಿಷಯಕ್ಕೂ ನಾವು ಸುಮ್ಮನೆ ಕೂತ್ಕೊಂಗಿಲ್ಲ ಅಂತ ಎಲ್ಲ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಸರ್ ಇಲ್ಲಿ ಎಲ್ಲಾ ಸಂಘಟನೆದವರು ಇಡೀ ಜಿಲ್ಲಾದೆಲ್ಲ ನಾಯಕರೇ ಬಂದ್ರು. ಧನ್ಯವಾದ ಸರ್ ಎಲ್ಲರಿಗೂ.